ಜನವರಿ 2026ರ ಸ್ಮಾರ್ಟ್ ಫೋನ್ ಲಾಂಚಸ್ ನೋಡಿದ್ರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಕೊನೆಯಲ್ಲಿ ನಾನು ಹೇಳುವ ಫೋನ್ ಬಗ್ಗೆ ನೀವು ಯೋಚನೆ ಮಾಡಿರಲಿಲ್ಲ. ಮೊದಲು ರಿಯಲ್ಮಿ 16 Pro ಸೀರೀಸ್ ಬರ್ತಾ ಇದೆ. ಇದರಲ್ಲಿ 7 Gen 4 ಪ್ರೊಸೆಸರ್ ಸಿಗ್ತಾ ಇದೆ. 7000 mAh ಬ್ಯಾಟರಿ ಇರುತ್ತೆ. ಬ್ಯಾಕ್ ನಲ್ಲಿ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇರುತ್ತೆ. ಇದರ ಪ್ರೈಮರಿ ಕ್ಯಾಮ್ರಾ 200 ಮೆಗಾ ಪಿಕ್ಸೆಲ್ ಆಗಿರೋದ್ರಿಂದ ಇದು ತುಂಬಾ ಎಕ್ಸೆಪ್ಟೇಷನ್ ಫೋನ್ ಆಗಿದೆ. ಡಿಸೈನ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇವೆಲ್ಲ ನಾವು ಫಸ್ಟ್ ಅನ್ಬಾಕ್ಸಿಂಗ್ ಮಾಡ್ತೀವಿ. ಆದ್ಮೇಲೆ ರೆಡ್ಮಿ ನೋಟ್ 15 ಜನವರಿ 6ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಇದು ಬೇಸ್ ವೇರಿಯಂಟ್, ಪ್ರೋ ವೇರಿಯಂಟ್ ಸೀರೀಸ್, ಪ್ರೋ ಪ್ಲಸ್ ನಂತರ ಲಾಂಚ್ ಆಗುತ್ತೆ. ಇದರಲ್ಲಿ ಕರ್ಡ್ AMOLED ಡಿಸ್ಪ್ಲೇ ಇರುತ್ತೆ ಮತ್ತು 6 Gen 3 ಪ್ರೊಸೆಸರ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ನೋಡಿದ್ರೆ ಲುಕ್ ಚೆನ್ನಾಗಿದೆ. ಲಾಂಚ್ ಆದ್ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಇನ್ನೊಂದು ಸೀರೀಸ್ ಬಗ್ಗೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಇದೇ Oppo Reno 15 ಸೀರೀಸ್. ಇದರಲ್ಲಿ ಪ್ರೋ ವರ್ಷನ್ ಇರುತ್ತೆ, ಆದ್ರೆ ಇದರಲ್ಲಿ ನಿಮಗೆ ಸ್ಪೆಷಲ್ ಆಗಿ Oppo Reno 15 Pro ಮಿನಿ ಕೂಡ ಬರ್ತಾ ಇದೆ. ಇದು ಒಂದು ಕಾಂಪ್ಯಾಕ್ಟ್ ಫೋನ್ ಆಗಿದೆ. ಇದರಲ್ಲಿ ಡೈಮೆನ್ಸಿಟಿ 8450 ಸಿಗ್ತಾ ಇದೆ. ಇದು ಕಾಂಪ್ಯಾಕ್ಟ್ ಆಗಿದ್ರು ಇದು ಬಿಗ್ಗರ್ ಬ್ಯಾಟರಿ ಸಿಗುತ್ತೆ ಮತ್ತು 200 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ. Xiaomi 17 Ultra ಕೂಡ ಬರಲು ರೆಡಿ ಇದೆ. ಇದು ಫಸ್ಟ್ ಚೈನಾದಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಮೋಸ್ಟ್ ಎಕ್ಸೈಟಿಂಗ್ ಥಿಂಗ್ ಏನಂದ್ರೆ ಇದರಲ್ಲಿ 1 ಇಂಚ್ ಸೆನ್ಸಾರ್ ಇರುತ್ತೆ. ಮತ್ತೊಂದು ಫೋನ್ ಬಗ್ಗೆ ತುಂಬಾ ಎಕ್ಸೈಟ್ ಆಗಿದ್ದೀನಿ, ಅದೇ Vivo X100T ಬರ್ತಾ ಇದೆ. ಇದು ಕೂಡ ಕಾಂಪ್ಯಾಕ್ಟ್ ಆಗಿರುತ್ತೆ. ಇದು X100 ತರ ಇರುತ್ತೆ, ಅಂದ್ರೆ ಪ್ರೈಸ್ 40 ರಿಂದ 50 ಸಾವಿರ ಮಧ್ಯೆ ಇರುತ್ತೆ. ಕ್ಯಾಮ್ರಾ ಆಸಮ್ ಆಗಿರುತ್ತೆ, ಡಿಸ್ಪ್ಲೇ ಕೂಡ ಚೆನ್ನಾಗಿ ಬರುತ್ತೆ. ಕಾಂಪ್ಯಾಕ್ಟ್ ಆಗಿದ್ರು ಇದು ಕೂಡ ಬಿಗ್ಗರ್ ಬ್ಯಾಟರಿ ಸಿಗುತ್ತೆ. ಈ ಫೋನ್ ಜನವರಿ ಕೊನೆ ವಾರದಲ್ಲಿ ಲಾಂಚ್ ಆಗ್ಬೋದು. ಆದ್ರೆ ಇವೆಲ್ಲ ಫೋನ್ಗಳಲ್ಲಿ ನೀವು ಯಾವ ಫೋನ್ಗೋಸ್ಕರ ಜಾಸ್ತಿ ಎಕ್ಸೈಟ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡಿ.